ನಾವು ಇಂದು ಆಧುನಿಕ ಒತ್ತಡದ ವೇಗದ ಜೀವನದಲ್ಲಿ ಕೆಲವೊಮ್ಮೆ ಗೊಂದಲಮಯ ವಾತಾವರಣ ಸೃಷ್ಟಿಯಾಗ್ತಾ ಇದೆ. ಸದ್ವಿಚಾರಗಳ ಕೊರತೆ ಹೆಚ್ಚಾಗ್ತಾ ಇದೆ. ಬದುಕು ತೀರಾ ಯಾಂತ್ರಿಕವಾಗ್ತಾ ಇದೆ. ಚಿತ್ತಾಕರ್ಷಕ ಆಹಾರ ಪದಾರ್ಥಗಳು ಹೆಚ್ಚಾಗ್ತಾ ಇದೆ. ಇವೆಲ್ಲವೂ ಸಹ ನಮ್ಮ ಸಾಧನೆಗೆ ತೊಡಕಾಗ್ತಾ ಇದೆ. ಪುರುಷರಿರ್ಬೋದು, ಮಹಿಳೆಯರಿರ್ಬೋದು, ಮಕ್ಕಳಿರ್ಬೋದು, ಯಾರೇ ಇರ್ಬೋದು. ನಮ್ಮ ಗುರಿ ಎಲ್ಲಿರಬೇಕಪ್ಪ ಅಂದರೆ ವಿದ್ಯಾರ್ಜನೆ, ಜ್ಞಾನ ಸಂಪಾದನೆ ಹಾಗೂ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದು ನಮ್ಮ ಮುಖ್ಯ ಗುರಿಯಾಗಿರಬೇಕು. ಆದರೆ ಇಂದಿನ ಮಕ್ಕಳು ಸಹ ಯಾವುದೇ ರೀತಿಯ ದೈಹಿಕ ಚಟುವಟಿಕೆಗಳಿಲ್ಲದೆ ಗಂಟೆಗಟ್ಟಲೆ ಟಿವಿಗಳ ಮುಂದೆ, ಕಂಪ್ಯೂಟರ್ಗಳ ಮುಂದೆ ಕೂತ್ಕೊಂಡು ದೇಹ ಜಡವಾಗಿ ಆ ಜಡತ್ವಕ್ಕೆ ಒಗ್ಗಿ ಹೋಗಿದೆ. ಹೌದು, ಮೊಬೈಲ್ ಯೂಸ್ ಮಾಡ್ಕೊಳ್ಳೋದು, ಹೌದು, ಗ್ಯಾಡ್ಜೆಟ್ಸ್ ಎಲ್ಲ ಯೂಸ್ ಮಾಡಿಕೊಂಡು ಊಟಕ್ಕೆ ಡೈನಿಂಗ್ ಟೇಬಲ್, ಕೂತ್ಕೊಳ್ಳಿಕ್ಕೆ ಸೋಫಾ, ಇಲ್ಲೆಲ್ಲ ಆಧುನಿಕ ಸೌಕರ್ಯಗಳು ಹೆಚ್ಚಾಗಿರೋದ್ರಿಂದ ಈ ಮಕ್ಕಳ ಕಾಲೇಜ್ ಮೆಟ್ಲು 10 ವರ್ಷಕ್ಕೆ ಬೆನ್ನು ಸೊಂಟ ನೋವು ಬರೋದ್ರಲ್ಲಿ ಸಂದೇಹವೇ ಇಲ್ಲ. ಮತ್ತು ಎಲ್ಲವೂ ಸಹ ನಾವು ರಾಸಾಯನಿಕ ಸಿಂಪಡಿಸಿದ ಆಹಾರ ಪದಾರ್ಥಗಳನ್ನ ನಾವು ತಗೊಳ್ತಾ ಇರೋದ್ರಿಂದ ಸ್ವಸ್ಥ ಜೀವನ ಅನ್ನೋದು ಕನಸಿನ ಮಾತೇ ಆಗಿದೆ. ನಿಜ ನಿಜ. ಮತ್ತೆ ಶಾಲೆಗಳಲ್ಲೂ ಕೂಡ ಈಗ ಒಂದು ಹೆಜ್ಜೆ ಮುಂದಿಟ್ಟಂತೆ ಕಾಣಿಸ್ತಾ ಇದೆ ಮೇಡಮ್. ಶಾಲೆಗಳಲ್ಲೂ ಪೀರಿಯಡ್ಸ್ಗಳಲ್ಲೂ ಕೂಡ ಅವ್ರಿಗೆ ಇರುವಂತಹ ಏನು ಒಂದು 7-8 ಪೀರಿಯಡ್ಸ್ಗಳಿರುತ್ತಲ್ಲ, ಆ ಪೀರಿಯಡ್ಸ್ಗಳಲ್ಲೂ ಕೂಡ ಇತ್ತೀಚಿನ ವರ್ಷಗಳಲ್ಲಿ ನಾನು ಗಮನಿಸಿದ ಪ್ರಕಾರ ಈ ಯೋಗವನ್ನು ಕೂಡ ಒಂದು ಭಾಗವಾಗಿ ಪರಿಣಮಿಸಿ ಅದಕ್ಕೆ ಅಂತ ಹೇಳಿ ಒಂದು ಪೀರಿಯಡ್ಸನ್ನು ಮೀಸಲಿಡ್ತಾ ಇದ್ದಾರೆ. ಮತ್ತು ನೋಡಿ, ಈ ಯೋಗದಿಂದಾಗಿ ನಾವು ಮಾನಸಿಕ ಸ್ಥಿಮಿತವನ್ನು ಕಳ್ಕೊಂಡಿರ್ತೀವಿ. ಕೆಲವರು ಆ ಒತ್ತಡ, ಈ ಒತ್ತಡ, ಸ್ಟ್ರೆಸ್ ಆಗೋದು, ಸಿಕ್ಕೋರ ಮೇಲೆ ರೇಗಾಡೋದು, ಇದೆಲ್ಲ ಮಾಡ್ತಾ ಇರ್ತೀವಿ. ಬಟ್ ನಾವು ನಮ್ಮ ಪ್ರತಿದಿನದ ದಿನಚರಿಯಲ್ಲಿ ಯೋಗವನ್ನು ಅಳವಡಿಕೆ ಮಾಡಿಕೊಂಡ್ರೆ ಇದೆಲ್ಲವೂ ಕೂಡ ಸರಿ ಹೋಗುತ್ತೆ ಅನ್ನುವಂತಹ ಮಾತುಗಳು. ಹೌದು, ಖಂಡಿತ ನೀವು ಹೇಳಿದ್ದು ಖಂಡಿತ. ನಾನು ನಿಮ್ಮ ಮಾತನ್ನು ಓದಿಸ್ತೇನೆ. ಸ್ಕೂಲು ಕಾಲೇಜುಗಳಲ್ಲಿ ಮಾಡಿರೋದ್ರಿಂದ, ಕಂಪಲ್ಸರಿ ಮಾಡೋದ್ರಿಂದ ಇದು ತುಂಬ ಮಕ್ಕಳಿಗೆ ತುಂಬ ಹೆಲ್ಪ್ ಆಗುತ್ತೆ. ಯಾಕೆ ಅಂದರೆ ದೇ ಕ್ಯಾನ್ ಫೋಕಸ್ ಫೋಕಸ್ ಚೆನ್ನಾಗಿ ತುಂಬ ಇಂಪ್ರೂವ್ ಆಗುತ್ತೆ. ಆಮೇಲೆ ಮೇಯ್ನ್ ಆಗಿ ಹೆಲ್ತ್ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಯೂಶಲಿ ಏನು ಮಾಡ್ತಾರೆ, ನಮ್ಮ ಮಕ್ಕಳಿಗೆ ತುಂಬ ಜನ ಪೇರೆಂಟ್ಸ್ ಬಂದು ಕಂಪ್ಲೇಂಟ್ ಮಾಡ್ತಾರೆ, ನಮ್ಮ ಮಕ್ಕಳ ಕಾನ್ಸಂಟ್ರೇಷನ್ ಇಲ್ಲ, ಓದ್ತಾ ಇಲ್ಲ ಮಕ್ಕಳು, ಇದು ಹೋಮ್ವರ್ಕ್ ಸರಿಯಾಗಿ ಮಾಡ್ತಾ ಇಲ್ಲ, ಮೇಯ್ನ್ ಕಾನ್ಸಂಟ್ರೇಷನ್ ತುಂಬ ಲ್ಯಾಕಿಂಗ್ ಅಂದರೆ ಕಾನ್ಸಂಟ್ರೇಷನ್ ಮಾಡೋಕ್ಕಾಗ್ತಿಲ್ಲ ಅಂತ ಪೇರೆಂಟ್ಸು ಕಂಪ್ಲೇಂಟ್ ಮಾಡ್ತಾರೆ. ಇಲ್ಲಿ ಮೇಯ್ನ್ ಪೇರೆಂಟ್ಸ್ ಏನು ಗೊತ್ತಾ, ಮಕ್ಕಳಿಗೆ ಫಸ್ಟು ಒಂದು ಸ್ಕೆಡ್ಯೂಲ್ ಕರೆಕ್ಟಾಗಿ ಹಾಕ್ಕೊಡ್ಬೇಕು. ಕರೆಕ್ಟ್ ಟೈಮ್ಗೆ ಊಟ, ತಿಂಡಿ, ಸ್ನ್ಯಾಕ್ಸ್ ಡಬ್ಬಕ್ಕೆಲ್ಲ ಹೊರಗಡೆ ಜಂಕ್ ಫುಡ್ ಹಾಕೋದು ದಯವಿಟ್ಟು ಇದು ಯಾವುದು ಮಾಡಬಾರ್ದು. ಬರೀ ಫ್ರೂಟ್ಸ್ ಇರ್ಬೋದು, ಮನೆಯಲ್ಲಿ ತಯಾರಿಸಿದ ಆಹಾರ ಪದಾರ್ಥಗಳನ್ನೇ ಮಕ್ಕಳ ಬಾಕ್ಸ್ಗೆ ಹಾಕ್ಕೊಡ್ಬೇಕು. ಆವಾಗ ಅವ್ರದ್ದು ರುಟೀನ್ ಕರೆಕ್ಟಾಗಿ ಬರುತ್ತೆ. ಮೇಯ್ನ್ ಎದ್ದ ತಕ್ಷಣ ಅವರು ಮೋಷನ್ ಪಾಸ್ ಮಾಡಬೇಕು. ಯಾವ ಮಕ್ಕಳು ಈ ಥರ ಮೋಷನ್ ಪಾಸ್ ಮಾಡೋದಿಲ್ವೋ ಅವ್ರಿಗೆ 100% ಕ್ಲಾಸಲ್ಲಿ ಕಾನ್ಸಂಟ್ರೇಟ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಮೈಂಡು ತುಂಬ ಆ ಒತ್ತಡ ಜಾಸ್ತಿ ಆಗುತ್ತೆ. ಇವಾಗ ನೀವು ಯಾವುದೇ ಒಂದು ಚಿಕ್ಕ ಮಗುನ ಕೇಳಿಬೇಕಾದ್ರೆ, ಒಂದು 6 ವರ್ಷದ ಮಗುನ ಕೇಳಿದ್ರು ಸಹ ನಂಗೆ ತುಂಬ ಸ್ಟ್ರೆಸ್ಸು, ತುಂಬ ಪ್ರೆಷರ್ ಅಂತ ಹೇಳ್ತಾರೆ. ಈ ಮಾನಸಿಕ ಒತ್ತಡ ಅನ್ನೋದು ಇಂದಿನ ಸಾಮಾಜಿಕ ಪಿಡುಗಾಗಿದೆ. ನೋಡಿ, ನಾವು ದೃಶ್ಯದಲ್ಲಿ ಕೂಡ ಗಮನಿಸ್ತಾ ಇದ್ದೀವಿ, ಶ್ವಾನದಿಂದಲೂ ಕೂಡ ಯೋಗಾಭ್ಯಾಸ ಆಗ್ತಾ ಇದೆ. ನಿಜಕ್ಕೂ ಅಚ್ಚರಿ. ಮನುಷ್ಯರೇ ಈ ಯೋಗವನ್ನು ಯಾಕೆ ಮಾಡಬೇಕು ಅಂತ ಹೇಳಿ ಅಸಡ್ಡೆಯನ್ನು ತೋರಿಸ್ತಾರೆ. ಬಟ್ ದೃಶ್ಯದಲ್ಲಿ ನೋಡಿ, ಶ್ವಾನವೂ ಕೂಡ ಯೋಗಾಭ್ಯಾಸ ಮಾಡ್ತಾ ಇರೋದು ನಿಜಕ್ಕೂ ಅಚ್ಚರಿ. ಮತ್ತು ಹ್ಯೂಮನ್ ಬೀಯಿಂಗ್ಸ್ಗೆ ಇದೊಂಥರ ಮಾದರಿ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ಮೇಡಮ್. ಹೌದು, ನಿಮ್ಮ ರೊಟೀನ್ ಏನು ನೋಡಿತಾರೆ ಕರೆಕ್ಟಾಗಿ ಸೆಟ್. ಮೇಯ್ನ್ ನೋಡಿ, ಇಲ್ಲಿ ಮಕ್ಕಳಿಗೂ ಅಷ್ಟೇ ಪೇರೆಂಟ್ಸ್ ಏನು ಮಾಡ್ತಾರೆ ಗೊತ್ತಾ, ತುಂಬ ಪ್ರೆಷರ್ ಹಾಕ್ತಾರೆ. ನೀನು ಫಸ್ಟ್ ರ್ಯಾಂಕ್ಗೆ ತೆಗಿಬೇಕು, ಫಸ್ಟ್ ಕ್ಲಾಸಿಗೆ ತೆಗಿಬೇಕು, 99% ತೆಗಿಬೇಕು ಅಂತ. ಫಸ್ಟು ನಾನು ಹೇಳೋದೇನೆಂದರೆ, ಮಕ್ಕಳಿಗೆ ತಂದೆ ತಾಯಿ ಏನು ಹೇಳ್ಕೊ, ತಾಯಿ ಸ್ಪೆಷಲಿ ಸಕ್ಸಸ್ ಈಸ್ ಎ ಲೌಸಿ ಟೀಚರ್ ಯುವರ್ ಚಿಲ್ಡ್ರನ್ ಹೌ ಟು ಹ್ಯಾಂಡಲ್ ಫೇಲ್ಯೂರ್. ಅದನ್ನು ಫಸ್ಟ್ ಹೇಳ್ಕೊಡ್ಬೇಕು. ಮಕ್ಕಳು ಏನು ಬರೀ ಆ ಸ್ಟ್ರೆಸ್ ಎಷ್ಟು ಒಂದು ಕಡೆ ಶಾಲೆಯಿಂದನೂ ಸ್ಟ್ರೆಸ್ಸು, ಒಂದು ಕಡೆ ತಂದೆ ತಾಯಿಯಿಂದನೂ ಸ್ಟ್ರೆಸ್ಸು. ದಯವಿಟ್ಟು ಅವ್ರನ್ನ ಫ್ರೀಯಾಗಿ ಬಿಡಬೇಕು. ಅವರಲ್ಲಿ ಏನು ಟ್ಯಾಲೆಂಟ್ ಇದೆ ಅದನ್ನು ಎನ್ಕರೇಜ್ ಮಾಡಬೇಕು. ಯೋಗ ಇದು ತುಂಬ ಸಪೋರ್ಟಿವ್ ಆಗಿರುತ್ತೆ. ದಿನದಿನತೆ ಯೋಗಾಭ್ಯಾಸ ಮಾಡೋದ್ರಿಂದ ಖಂಡಿತ ಅವ್ರಿಗೆ ತುಂಬ ಅವರು ಒಳ್ಳೆ ಟ್ರ್ಯಾಕಲ್ಲಿ ಇರ್ತಾರೆ. ಆಮೇಲೆ ಮೇಯ್ನಾಗಿ ಫೋಕಸ್, ಓದ ತಕ್ಷಣ ತಲೆಗೆ ಹತ್ತುತ್ತೆ, ಕಾನ್ಸಂಟ್ರೇಷನ್ ಇರಲ್ಲ. ಇದು ಯಾವುದೇ ಖಂಡಿತ ಯಾವುದೇ ಪ್ರಾಬ್ಲಮ್ಗಳು ಬರಲ್ಲ. ಆಮೇಲೆ ಮೇಯ್ನಾಗಿ ಹೇಳೋದು, ನಾನು ಏನು ಹೇಳೋದು ಅಂದರೆ, ಆಸನಗಳ ಅಭ್ಯಾಸ ಮಾಡಬೇಕು ಸರಿ, ಇದು ನಮ್ಮ ಫಿಸಿಕಲ್ ಹೆಲ್ತ್ಗೆ ಚೆನ್ನಾಗಿಟ್ಕೋಬೋದು. ಜೊತೆಗೆ ನಾನು ಹೆಚ್ಚು ಮಹತ್ವ ಕೊಡೋದು ಅಂದರೆ ಪ್ರಾಣಾಯಾಮ ಅಭ್ಯಾಸ ಮಾಡಬೇಕು. ಪ್ರಾಣಕ್ಕೆ ಹೊಸ ಆಯಾಮ ನೀಡುವುದೇ ಪ್ರಾಣಾಯಾಮ. ನಿಮ್ಮ ಮನಸ್ಸಿನ ಗೊಂದಲತೆ, ಚಂಚಲತೆಗಳನ್ನು ನಿವಾರಿಸುವ ಕ್ರಮಬದ್ಧ ಉಪಾಯವೇ ಪ್ರಾಣಾಯಾಮ. ಪ್ರಾಣ ಮೀನ್ಸ್ ಅ ವೈಟಲ್ ಫೋರ್ಸ್, ಅ ವೈಟಲ್ ಎನರ್ಜಿ. ಆಯಾಮ ಮೀನ್ಸ್ ಕಂಟ್ರೋಲ್, ಕಂಟ್ರೋಲಿಂಗ್ ದ ವೈಟಲ್ ಫೋರ್ಸ್ ಥ್ರೂ ಕಾನ್ಸಂಟ್ರೇಷನ್. ರೆಗ್ಯುಲೇಟಿಂಗ್ ಬ್ರೀದಿಂಗ್ ಇಸ್ ಪ್ರಾಣಾಯಾಮ. ಉಸಿರನ್ನು ಸಕ್ರಮಗೊಳಿಸುವುದೇ ಪ್ರಾಣಾಯಾಮ. ಓಕೆ ಮೇಡಮ್, ಯಾವ್ಯಾವ ರೀತಿಯಾದಂತಹ ಯೋಗಗಳಿದ್ದಾವೆ ಅಂತ ಹೇಳಿ ಈಗ ಹೇಳಿದ್ರಿ. ಒಂದು ಪ್ರಾಣಾಯಾಮ ಅಂತ ಹೇಳಿದ್ರಿ, ಅದೇ ರೀತಿಯಾಗಿ ಬೇರೆ ಬೇರೆ ರೀತಿಯಾದಂತಹ ಯೋಗಗಳು ಕೂಡ ಇದ್ದಾವೆ, ಆಸನಗಳು ಕೂಡ ಇದ್ದಾವೆ. ಸೊ ಅದು ಒಂದೊಂದಾಗಿ ಹೇಳ್ತಾ ಹೋಗ್ಬೋದಾ, ಯಾವ್ಯಾವ ರೀತಿಯಾದಂತಹ ಆಸನಗಳನ್ನು ನಾವು ಮಾಡ್ಬೋದು ಅಂತ ಹೇಳಿ?
ಓಕೆ, ಖಂಡಿತ. ಫಸ್ಟು ಚೆನ್ನಾಗಿ ಬಾಡಿನ ವಾರ್ಮ್ ಅಪ್ ಎಕ್ಸಸೈಸ್ ಮಾಡ್ಕೋಬೇಕು, ಆಯಿತಾ. ಆಮೇಲೆ ಮಕ್ಕಳಿಗೆ ಮೇನ್ ಹೇಳಬೇಕು ಅಂದರೆ ಅವ್ರಿಗೆ ಕಾನ್ಸಂಟ್ರೇಷನ್ ಇಂಪ್ರೂವ್ಮೆಂಟ್ಗೆ ಆಲ್ ಸಿಂಗಲ್ ಲೆಗ್ ಬ್ಯಾಲೆನ್ಸ್ ಆಸನ ಕೊಡಬೇಕು. ವೃಕ್ಷಾಸನ ಇರ್ಬೋದು. ಮೊದಲಿಗೆ ಸೂರ್ಯ ನಮಸ್ಕಾರ ಮಾಡಿಸ್ಕೋಬೇಕು. ಸೂರ್ಯ ನಮಸ್ಕಾರ ತುಂಬ ತುಂಬ ಇಂಪಾರ್ಟೆಂಟ್. ಅದರಲ್ಲಿ ಫ್ರಂಟ್ ಬೆಂಡಿಂಗ್ ಆಗ್ಬೋದು, ಬ್ಯಾಕ್ ಬೆಂಡಿಂಗ್ ಆಗ್ಬೋದು. ಬಾಡಿನ ಚೆನ್ನಾಗಿ ವಾರ್ಮ್ ಮಾಡುತ್ತೆ, ಫ್ಲೆಕ್ಸಿಬಲ್ ಆಗುತ್ತೆ. ಆ ರಿಜಿಡಿಟಿ, ದೇಹದಲ್ಲಿ ಏನು ಆ ರಿಜಿಡಿಟಿ ಇರ್ತಲ್ಲ ಅದನ್ನು ತೆಗೆಯುತ್ತೆ ಸೂರ್ಯ ನಮಸ್ಕಾರ ಮಾಡೋದ್ರಿಂದ. ಅದು ಮಂತ್ರಗಳ ಜೊತೆನೇ ಉಚ್ಚಾರ ಆಗಬೇಕು. ಅದನ್ನು ಓಂ ಹ್ರಾಂ ಮಿತ್ರಾಯ ನಮಃ ಅಂದಾಗ ಬೀಜಾಕ್ಷರ ಮಂತ್ರಗಳ ಜೊತೆನೇ ಒತ್ತಿ ಒತ್ತಿ ಆ ಮಂತ್ರಗಳನ್ನ ಪಲಕಬೇಕು. ಮಿತ್ರ ನಿತ್ರ ಅಂದಾಗ ಟಂಗ್ ಹಾರ್ಟ್ ಪಲೆಗೆ ಟಚ್ ಆಗುತ್ತೆ. ಸೊ ದಟ್ ವಿಲ್ ಸ್ಟಿಮ್ಯುಲೇಟ್ ಯುವರ್ ಲಿವರ್. ಸೊ ಒಳ ಅಂಗಾಂಗಗಳು ಕೂಡ ಚೆನ್ನಾಗಿ ಕೆಲಸ ಮಾಡುತ್ತೆ. ಸೂರ್ಯ ನಮಸ್ಕಾರಗಳನ್ನ ಮಾಡಬೇಕು. ಆಮೇಲೆ ಭುಜಂಗಾಸನ, ನಾನು ತುಂಬ ಭುಜಂಗಾಸನಕ್ಕೆ ಒತ್ತು ಕೊಡ್ತೀನಿ. ಯಾಕೆ ಅಂದರೆ ಇಟ್ಸ್ ಅ ಬ್ಯಾಕ್ ಬೆಂಡಿಂಗ್ ಪೋಸ್. ಸರ್ಪಾಸನ ಅಂತ ಹೇಳ್ತಾನೆ ಅದಕ್ಕೆ, ಕೋಬ್ರಾ ಪೋಸ್ ಅಂತಲೂ ಹೇಳ್ತೀವಿ ಅದಕ್ಕೆ. ಅದರಲ್ಲಿ ಡೈಜೆಷನ್ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ, ಆಂಗ್ಸೈಟಿ ಕಡಿಮೆ ಆಗುತ್ತೆ. ವೆರಿ ಗುಡ್ ಫಾರ್ ಡಯಾಬಿಟಿಸ್. ಎಷ್ಟೊಂದು ನಿಮಗೆ ಒಂದು ಆಸನ ಮಾಡಿದ್ರೆ 1-2 ಬೆನಿಫಿಟ್ಸ್ ಸಿಗಲ್ಲ, ಯು ವಿಲ್ ಗೆಟ್ ಮೋರ್ ದನ್ 10 ಬೆನಿಫಿಟ್ಸ್. ಹಾಗೆ ಧನುರಾಸನ ಮಾಡಬೇಕು, ಉಟ್ರಾಸನ ಮಾಡಬೇಕು. ನಿಮ್ಮ ಇವತ್ತು ಪ್ರೋಟೋಕಾಲಲ್ಲಿ ಶ್ರೀ ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳು ಒಂದು ಪ್ರೋಟೋಕಾಲ್ ಕೊಟ್ಟಿದ್ದಾರೆ, ಸರಳವಾದ ಆಸನಗಳನ್ನು ಕೊಟ್ಟಿದ್ದಾರೆ. ಇದು ಎಲ್ಲ ಕಾಮನ್ ಮ್ಯಾನ್ ಎಲ್ಲರೂ ಅಭ್ಯಾಸ ಮಾಡ್ಬೋದು. ನೀವು ಮೊದಲಿಂದನೇ ಯೋಗ ಮಾಡ್ಕೊಂಡ್ಬಂದಿರಬೇಕು ಅಂತ ಏನೂ ಇಲ್ಲ. ಇವತ್ತು ಅನುಸರಿಸಬೇಕಾದ ಪ್ರೋಟೋಕಾಲ್ನ ಕೊಟ್ಟಿದ್ದಾರೆ, ಅಷ್ಟು ಮಾಡಿದ್ರೇ ಸಾಕು, ತುಂಬ ಬೆನಿಫಿಟ್ ಆಗುತ್ತೆ. ಈ ಒಂದು ಯೋಗವನ್ನು ಮಾಡೋದಕ್ಕೆ ಯಾವ ಏಜ್ ಲಿಮಿಟು ಕೂಡ ಇಲ್ಲ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಯಾರು ಬೇಕಾದರೂ ಯೋಗವನ್ನು ಮಾಡಬಹುದು, ನಮ್ಮಲ್ಲಿ ನಾವು ರೂಢಿಸ್ಕೊಳ್ಬಹುದು. ಮತ್ತೆ ನೋಡಿ, ಇತ್ತೀಚಿನ ವರ್ಷಗಳಲ್ಲಿ ಏನಾಗ್ಬಿಟ್ಟಿದೆ ಅಂತಂದ್ರೆ ಮಾನಸಿಕ ಒತ್ತಡಗಳು ಒಂದಾದ್ರೆ ಮತ್ತೆ ಆರೋಗ್ಯದಲ್ಲಿ ಸಾಕಷ್ಟು ಏರುಪೇರು ಆಗ್ತಾ ಇದೆ. ನೋಡಿ, ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ 75 ವರ್ಷ, ಬಟ್ ಸ್ಟಿಲ್ ಅವರು ಯಾವ ರೀತಿಯಾಗಿ ಫಿಟ್ನೆಸ್ನ ಮೇಂಟೈನ್ ಮಾಡಿದ್ದಾರೆ ಅಂತಂದರೆ ಯೋಗ ಒಂದು ಕೂಡ ಅವರ ಜೀವನದ ಒಂದು ಭಾಗ ಆಗಿರೋದ್ರಿಂದ ಅವರು ಫಿಟ್ನೆಸ್ ಮೇಂಟೈನ್ ಮಾಡೋದಕ್ಕೆ ಸಾಧ್ಯ ಆಗಿದೆ ಅಂತಲೇ ಹೇಳ್ಬೋದು. ಸೊ ಆರೋಗ್ಯವಾಗಿ ಇರೋದಕ್ಕೆ ಇದೇ ರೀತಿಯಾದಂತಹ ಯೋಗಾಸನ ಮಾಡಬೇಕಾ ಅಂತ ಹೇಳಿ ಆ ಥರ ಏನು ನಿರ್ದಿಷ್ಟವಾದ ಇದೇ ಆಸನಗಳು ಮಾಡಬೇಕು ಅಂತ ಏನೂ ಇಲ್ಲ. ಸೂರ್ಯ ನಮಸ್ಕಾರ ಒಂದು ಅಟ್ಲೀಸ್ಟ್ 6 ರೌಂಡ್ಸ್ ಮಾಡಬೇಕು, ನೆಕ್ ಎಕ್ಸಸೈಸ್ ಮಾಡಬೇಕು, ಐ ಎಕ್ಸಸೈಸ್ ಮಾಡಬೇಕು. ಆಮೇಲೆ ಸ್ಟ್ಯಾಂಡಿಂಗ್ ಆಸನ ಒಂದು 4 ಆಸನ, ಕೂತ್ಕೊಂಡು ಮಾಡೋದು ಆಸನ ಒಂದು 4 ಆಸನ, ಮಲಗಿ ಮಾಡೋದು 4 ಆಸನಗಳು, ಆಮೇಲೆ ಹೊಟ್ಟೆ ಮೇಲೆ ಮಲಗಿ ಮಾಡೋದು 4 ಆಸನಗಳು. ಖಂಡಿತ ಒಂದು 24 ಪೋಸಸ್ ಒಂದು ದಿನದಲ್ಲಿ ಮಾಡಿದ್ರೆ ಸಾಕಷ್ಟು ಬೆನಿಫಿಟ್ ಸಿಗುತ್ತೆ.